ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ CBSE ಕ್ಲಾಸ್ 10 ಮಿಡ್ ಟರ್ಮ್ ಕ್ವಶನ್ ಪೇಪರ್ 2024-25 ಸಾಲಿನ ಹೊಸ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತಹ ಹಾಗೆ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಗ್ರೇಡ್ 10 CBSE ಸಬ್ಜೆಕ್ಟ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ಟೈಮಿಂಗ್ಸ್ 3 hours, ಮಾರ್ಕ್ಸ್ 80 ಮಾರ್ಕ್ಸ್. ಓಕೆ, ಸೂಚನೆಗಳು ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂತ, ಯಾಕಂದರೆ ಹೊಸ ಕರಿಕ್ಯುಲಮ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಇದು. ಈ ವರ್ಷದ ಕ್ವಶನ್ ಪೇಪರ್ ಆಗಿರುತ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತದೆ. ಇದು ಫೈನಲ್ ಪೇಪರಿಗೂ ಹೆಲ್ಪ್ ಆಗುತ್ತದೆ ನಿಮಗೆ. ಈ ಪ್ರಶ್ನೆ ಪತ್ರಿಕೆಗಳು ಒಟ್ಟು 15 ಮುಖ್ಯ ಪ್ರಶ್ನೆಗಳು ಇರುತ್ತವೆ. ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಮತ್ತು ಬಿ ಎಂಬ 2 ಭಾಗಗಳನ್ನು, ABCD ಎಂಬ 4 ವಿಭಾಗಗಳನ್ನು ಒಳಗೊಂಡಿರುತ್ತದೆ. ಸೂಚನೆ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ವಿಭಾಗ ಎನಲ್ಲಿ ಒಟ್ಟು 4 ಮುಖ್ಯ ಪ್ರಶ್ನೆಗಳು, 10 ಬಹು ಆಯ್ಕೆಯ ಪ್ರಶ್ನೆಗಳು, ಉಪ ಪ್ರಶ್ನೆಗಳು, ಬರವಣಿಗೆ 10 ಪ್ರಶ್ನೆಗಳು ಇರುತ್ತವೆ. ವೆರಿ ಇಂಪಾರ್ಟೆಂಟ್, ಸೂಚನೆ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಾಗುತ್ತದೆ. ಆಮೇಲೆ ಭಾಗ ಎಯಲ್ಲಿ ಅನ್ವಯಿಕ ವ್ಯಾಕರಣ 10 ಬಹು ಆಯ್ಕೆಯ ಪ್ರಶ್ನೆಗಳು, 5 ಬರವಣಿಗೆಯ ಪ್ರಶ್ನೆಗಳು ಮತ್ತು ಪಠ್ಯಪೂರಕದಿಂದ 5 ಬಹು ಆಯ್ಕೆಯ ಪ್ರಶ್ನೆಗಳು ಉತ್ತರಿಸಬೇಕು. ಭಾಗ ಬಿ ಯಲ್ಲಿ ಇದು ಕೂಡ 40 ಅಂಕದಲ್ಲಿ. ಭಾಗ ಬಿ ಯಲ್ಲಿ ಯಾವ್ದು ಬರ್ತದೆ ಅಂದ್ರೆ ಬರವಣಿಗೆ ಕೌಶಲ್ಯ. ಬರವಣಿಗೆ ಕೌಶಲ್ಯದಲ್ಲಿ ವಿಭಾಗ ಸಿ ನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಅಂದ್ರೆ ಅದು ರೈಟಿಂಗ್ ಸೆಕ್ಷನ್ ಆಗಿರುತ್ತದೆ ವಿದ್ಯಾರ್ಥಿಗಳೇ. ಓಕೆ, ಇದು ರೈಟಿಂಗ್ ಸೆಕ್ಷನ್. ಓಕೆ, ಭಾಗ ಬಿ ಯಲ್ಲಿ ಪಠ್ಯಗಳ ಅಧ್ಯಯನ. ವಿಭಾಗ ಡಿ ನಲ್ಲಿ 11ರಿಂದ 15 ಮುಖ್ಯ ಪ್ರಶ್ನೆಗಳು, ಅಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಬೇಕಾಗುತ್ತದೆ. ಸೂಚನೆಗೆ ಅನುಗುಣವಾಗಿ ಉತ್ತರಿಸಬೇಕಾಗುತ್ತದೆ. ಭಾಗ ಎ ನಲ್ಲಿ ಯಾವ್ಯಾವ್ದು ಇರುತ್ತದೆ ಅಂದ್ರೆ 40 ಅಂಕದ ಪ್ರಶ್ನೆಯಲ್ಲಿ ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳು, ಅನ್ವಯಿಕ ವ್ಯಾಕರಣಗಳು, ಬಹು ಆಯ್ಕೆಯ ಪ್ರಶ್ನೆಗಳು, ಪಠ್ಯಗಳ ಅಧ್ಯಯನ. ಇದು 20 ಅಂಕ, 15, 5 ಅಂಕ. ಗೊತ್ತಾಯ್ತಲ್ಲ, ಇದು ಪಠ್ಯಪೂರಕದಿಂದ ಬಂದಿರುತ್ತದೆ. ವ್ಯಾಕರಣದಲ್ಲಿ 10 MCQs, 5 ವಾಕ್ಯದಲ್ಲಿ ಬರೆಯುವಂಥದ್ದು. ಇನ್ನು 20 ಮಾರ್ಕ್ಸು ಸೀನ್ ಪ್ಯಾಸೇಜ್ ಮತ್ತು ಅನ್ಸೀನ್ ಪ್ಯಾಸೇಜ್. ಇನ್ನು ಭಾಗ ಬಿ ಯಲ್ಲಿ ಬರವಣಿಗೆ ಕೌಶಲ್ಯದಲ್ಲಿ 12 ಅಂಕಗಳು, ಪಠ್ಯಗಳ ಅಧ್ಯಯನ 28 ಅಂಕಗಳು, ಒಟ್ಟು ಮತ್ತು ನಿಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತದೆ. ವಿದ್ಯಾರ್ಥಿಗಳ ಫೈನಲ್ ಪ್ರಶ್ನೆ ಪತ್ರಿಕೆಯನ್ನು ಸೇಮ್ ಇರುತ್ತದೆ. ನಿಮಗೆ ಇದೇ ಪ್ಯಾಟ್ರನ್ ಅಲ್ಲೇ ಫೈನಲ್ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಹಾಗಾಗಿ ಸೂಚನೆಗಳನ್ನು ನಾವು ಕರೆಕ್ಟ್ ಆಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಓಕೆ, ಯಾಕಂದ್ರೆ CBSE 10ನೇ ತರಗತಿ ವಿದ್ಯಾರ್ಥಿಗಳು ಬೋರ್ಡ್ ಪರೀಕ್ಷೆ ಬರೆಯುವಂತೆ ವಿದ್ಯಾರ್ಥಿಗಳಿಗೆ ಸೂಚನೆಯು ಬಹಳ ಮುಖ್ಯವಾಗಿರುತ್ತದೆ. ಅದಕ್ಕೆ ನಾನು ಇವತ್ತು ಸೂಚನೆಯ ಬಗ್ಗೆ ವೆರಿ ಕ್ಲಿಯರ್ ಆಗಿ ಹೇಳಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ, ನಮ್ಮದು ಪರೀಕ್ಷಾ ಸುಗಮ ಒನ್ ಆಫ್ ದ ಬೆಸ್ಟ್ CBSE ನಲ್ಲಿ ಕ್ವಶನ್ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಪರೀಕ್ಷಾ ಸುಗಮ. ಅಷ್ಟೇ ಅಲ್ಲದೆ ಒನ್ ಆಫ್ ದ ಬೆಸ್ಟ್ CBSEಗೆ ವ್ಯಾಕರಣ ಬುಕ್ಸ್ ಯಾವುದಂತೆ ಕನ್ನಡ ವ್ಯಾಕರಣ ಸಿಂಗಾರ. ಈ 2 ಪುಸ್ತಕಗಳು ನಿಮ್ಮ ಕೈಯಲ್ಲಿ ಇದ್ರೆ ನಿಮಗೆ 100ಕ್ಕೆ 100 ಅಂಕ ಸಿಗುತ್ತದೆ. ವಿದ್ಯಾರ್ಥಿಗಳೇ, ನೀವು ಬೈ ಮಾಡಿ ಅಂತ ಹೇಳ್ತೀವಿ. ಪುಸ್ತಕಕ್ಕಾಗಿ ಸಂಪರ್ಕಿಸಿ. ಪ್ರಕಾಶಕರು ಶಾರದಾ ಪ್ರಕಾಶನ, ಬೆಂಗಳೂರು 560094. ಮೊಬೈಲ್ ಸಂಖ್ಯೆ 9741616955. ಈ ನಂಬರಿಗೆ ಸಂಪರ್ಕಿಸಿದ್ರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ. ಈ 2 ಪುಸ್ತಕಗಳು ಪರೀಕ್ಷಾ ಸುಗಮ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ, ಈ 2 ಪುಸ್ತಕಗಳು ನಿಮ್ಮ ಕೈ ಸೇರಿದ್ರೆ ವಿದ್ಯಾರ್ಥಿಗಳೇ, ನಿಮಗೆ 100ಕ್ಕೆ 100 ಅಂಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು, ಮಕ್ಕಳು ಎಲ್ಲರೂ ಕೊಂಡುಕೊಳ್ಳುತ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಈ ಪುಸ್ತಕ ಸಿಕ್ಕಿಲ್ಲ, ಬಹುಬೇಗನೆ ತೆಗೆದುಕೊಳ್ಳಿ. ಬಹಳ ಅತ್ಯುತ್ತಮವಾದಂಥ ಈ CBSE 10ನೇ ತರಗತಿಗೆ ಬಹಳ ಮುಖ್ಯವಾದಂಥ ಪ್ರಶ್ನೆಕೋಟಿ ಪರೀಕ್ಷಾ ಸುಗಮವಾಗಿರುತ್ತದೆ ಅಂತ ಹೇಳ್ತಾ, ಹಾಗಿದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಪಾರ್ಟ್ ಎ ಯಲ್ಲಿ ನೋಡಿ 40 ಅಂಕಗಳು. ಸೆಕ್ಷನ್ ಎ ಯಲ್ಲಿ ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳು 20 ಅಂಕಗಳ. ಮೇಲ್ಗಡೆ ನೋಡಿದ್ರಲ್ಲ, ಅದು ಯಾವ ರೀತಿ ಇರುತ್ತದೆ ಅಂದ್ರೆ ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೊಂದು ಗದ್ಯಾಂಶವನ್ನು ಕೊಟ್ಟಿರ್ತಾರೆ. ಈ ಗದ್ಯಾಂಶ ಯಾವುದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದೇ ಆಗಿರಬೇಕು. ಯಾಕಂದ್ರೆ ನಿಮ್ಮ ಕರಿಕ್ಯುಲಮ್ ಅಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತ ಅನ್ಸಿನ್ ಪ್ಯಾಸೇಜ್ಗಳಾಗಿರಬೇಕು ಅಂತ. ಹಾಗಾಗಿ ನಾನು ಇದನ್ನ ಕರ್ನಾಟಕದ ಸಂಬಂಧಪಟ್ಟಿರುವ ಗಂಗರ ಮತ್ತು ಒಂದು ಆಡಳಿತ ಕಾಲದ ಒಂದು ಅನ್ಸಿನ್ ಪ್ಯಾಸೇಜ್ ಅನ್ನು ಇಲ್ಲಿ ಹಾಕಿದ್ದೀನಿ. ಗಂಗರ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿ. ಇದು ಹೇಗಿರುತ್ತದೆ, MCQ ಇಂದ ಸೇರ್ಕೊಂಡಿರುತ್ತದೆ. ವೆರಿ ಕ್ಲಿಯರ್, ಫುಲ್ ಇದು MCQ ನೋಡಿ. ಇಲ್ಲಿ ಮುಖ್ಯವಾಗಿ ನೀವು ಹೇಳಿಕೆ ಪ್ರಶ್ನೆಗಳನ್ನು ಗಮನಿಸಬೇಕಾಗುತ್ತದೆ. ಹೇಳಿಕೆ 1, 2 ಇರುತ್ತದೆಯಲ್ಲ, ಅದನ್ನು ಗಮನಿಸಿ ಅನಂತರ ಅದರಲ್ಲಿ ಇದು ಯಾವುದು ಅಂತ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದಕ್ಕೆ ಕೀ ಆನ್ಸರ್ ಕೂಡ ಕೊಡ್ತೀನಿ ನಾನು. ಅದಕ್ಕೆ ಇಲ್ಲಿ ಕೀ ಆನ್ಸರ್ ಹೇಳ್ತಾ ಇಲ್ಲ. ಕೆಳಗಿನ ಗುಂಪಿಗೆ ಸೇರಿದ ಮತ್ತೆ ನೋಡಿ ಇಲ್ಲಿನಷ್ಟೇ, ಇದೆಲ್ಲವೂ ಕೂಡ MCQ ಈ 5 ಮಾರ್ಕ್ಸ್. ಓಕೆನಾ. ಆಮೇಲೆ ಎರಡನೆಯದು ಯಾವುದು, ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ.
ಇದು ಕೂಡ ಗದ್ಯಾಂಶನೇ ಆಗಿರುತ್ತದೆ. 5 ಮಾರ್ಕ್ಸ್. ಇದು ಕೂಡ MCQ ಆಗಿರುತ್ತದೆ. ಓಕೆ, 2 ಅನ್ಸಿನ್ ಪ್ಯಾಸೇಜ್ ಬಂದಿರುತ್ತೆ ನಿಮಗೆ. ಹೇಳಿಕೆ ಪ್ರಶ್ನೆಗಳನ್ನು ಗಮನಿಸಿ. ಅನಂತರ ಪ್ರಶ್ನೆ 3 ಯಾವುದು ನಿಮಗೆ? ಕೆಳಗೆ ಕೊಟ್ಟಿರುವ AN ಮೂರ್ತಿರಾಯ್ ಅವರು ಬರೆದಿರುವ ವ್ಯಾಘ್ರಗೀತೆ ಪಾಠವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಸೀನ್ ಪ್ಯಾಸೇಜ್. ಇದು ನಿಮ್ಮ ಪುಸ್ತಕದ ಟೆಕ್ಸ್ಟ್ ಬುಕ್ಕಿನಲ್ಲಿರುವಂತದೇ ಒಂದು ಪ್ಯಾರಾಗ್ರಾಫ್ ಬಂದಿರುತ್ತೆ. ಈ ಒಂದು ಲೆಸನ್ ಇದಕ್ಕೆ ಅಂತ ಇರ್ತಾರೆ. ಈ ಲೆಸನ್ ಇಂದ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಬರಲ್ಲ. ಯಾವುದು ಸೀನ್ ಪ್ಯಾಸೇಜಿಗೆ ಬಂದಿರುತ್ತದೆಯೋ ವಿದ್ಯಾರ್ಥಿಗಳೇ, ಅದರಿಂದ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಬರೆಯಕ್ಕೆ ಇರುವುದಿಲ್ಲ. ರೇಟಿಂಗ್ ಸೆಕ್ಷನ್ ಅದಲ್ಲಿ ಈ ಪಾಠ ಇರುವುದಿಲ್ಲ. ವೆರಿ ಕ್ಲಿಯರ್ ಇಟ್ಕೊಳ್ಳಿ. ಫೈನಲಿಗೂ ಹಾಗೆ ಇರುತ್ತದೆ. ಅದಕ್ಕೋಸ್ಕರ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದು ನಿಮಗೆ ಫಸ್ಟ್ ಪೇಪರ್ ನಾನು ಬಿಡ್ತಾ ಇರುವ ಫಸ್ಟ್ ಪೇಪರ್ ಇದು. ಹಾಗೆ ಅನೇಕ ಪೇಪರ್ಗಳನ್ನು ಕೊಡ್ತಾ ಹೋಗ್ತೀನಿ ನಾನು ಫೈನಲ್ ಅನ್ನೋದಕ್ಕೆ. ಅದಕ್ಕೆ ನಾನು ಹೇಳೋದು, ನಮ್ಮದೊಂದು ಪುಸ್ತಕವನ್ನು ತೆಗೆದುಕೊಂಡ್ರೆ ಈ ಪುಸ್ತಕದಲ್ಲಿ 12 ಕ್ವಶನ್ ಪೇಪರ್ ಹಾಕಿದ್ದೀನಿ. 12 ಕ್ವಶನ್ ಪೇಪರ್ ಇದೆ ಇದರಲ್ಲಿ. ಓಕೆನಾ ವಿದ್ಯಾರ್ಥಿಗಳೇ? ಅದಕ್ಕೋಸ್ಕರ ತೆಗೆದುಕೊಳ್ಳಿ. ಆ ಕ್ವಶನ್ ಪೇಪರ್ನಲ್ಲಿ ಇರುವಂಥದ್ದೇ ಬರುತ್ತದೆ. ಓಕೆ, ಇದು ಸೀನ್ ಪ್ಯಾಸೇಜಿಗೆ ಯಾವುದೇ ರೀತಿ MCQ ಇರುವುದಿಲ್ಲ. ಓಕೆ, ನೆಕ್ಸ್ಟ್ ಕೆಳಗೆ ಕೊಟ್ಟಿರೋ ಬಂದಿರಲಿ. ಇಲ್ಲಿ ನೋಡಿ, ಕೆಳಗೆ ಕೊಟ್ಟಿರುವ ಕುವೆಂಪು ಅವರು ಬರೆದಿರುವ ಹಸಿರು ಪದ್ಯವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಹಸಿರು ಇದೆಯಲ್ಲ, ಇದು ನಿಮ್ಮ ಪುಸ್ತಕ ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಪದ್ಯ. ಇದನ್ನು ನೀವು ಬರೀಬೇಕಾಗುತ್ತದೆ. ಇದನ್ನು ಓದ್ಕೊಂಡು ಕೆಳಗಡೆ ಪ್ರಶ್ನೆ ಯಾವ ರೀತಿ ಕೇಳಿರ್ತಾರೆ, ಇಲ್ಲಿ MCQ ಇರುವುದಿಲ್ಲ. ನೋಡಿ, ಈ 5 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತದೆ. ಎಷ್ಟಾಯಿತು ನಿಮಗೆ? 20 ಅಂಕ ಬಂತು. ಇವಾಗ ವಿದ್ಯಾರ್ಥಿಗಳೇ, ಡೋಂಟ್ ವೆರಿ, 20 ಬಂತು. ಇನ್ನು ಸೆಕ್ಷನ್ ಬಿ ಬರೋಣ. ಅನ್ವಯಿಕ ವ್ಯಾಕರಣ ಪಠ್ಯಗಳ ಅಧ್ಯಯನ 15 ಅಂಕಗಳು. ಬಹುಆಯ್ಕೆ ಪ್ರಶ್ನೆಗಳು 10. ನೋಡಿ ಹೇಗೆ, ಅಲ್ಲಿ ಯಾವ್ಯಾವ್ದು ಇರುತ್ತದೆ? ಒಂದು ಸಂಧಿ. ಬಹುಆಯ್ಕೆ ಪ್ರಶ್ನೆಯಲ್ಲಿ ಬರುವಂತದ್ದು ಯಾವ್ಯಾವುದು? ಒಂದು ಸಂಧಿ. ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ. ಅನಂತರ ABCD ಕೇಳ್ಬೋದು ಅಥವಾ ನೇರವಾಗಿನೂ ಕೇಳ್ಬೋದು. ಇದಕ್ಕೆ ನೀವು ಹೊಂದಿಸಿ ಬರೆಯಿರಿ ಅಂತ ಈ ತರನು ಕೇಳ್ಬೋದು. ಓಕೆನಾ ಮಕ್ಕಳೇ? ಬಿಡಿಸಿ ಬರೆಯುವುದಂತೂ ಇರೋದಿಲ್ಲ. ಸಂಧಿ ಬಿಡಿಸಿ ಹೆಸರಿಸಿ, ನೋ, ನಥಿಂಗ್. ಆ ಪ್ಯಾಟ್ರನ್ ಇರೋದಿಲ್ಲ. ವೆರಿ ಕ್ಲಿಯರ್. ಓಕೆ, ಸಂಧಿ ಬಿಡಿಸಿ ಬರೆಯೋದೇನಿರುವುದಿಲ್ಲ. ನಿಯಮ ತಿಳ್ಕೊಳ್ಬೇಕು. ಅದಕ್ಕೆ ನೀವು ಏನ್ ಮಾಡ್ಬೇಕು? ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕು. ನಿಮಗೆ ನಿಯಮ ಬೇಕಂದ್ರೆ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಹೋಗಿ. ಯಾಕಂದ್ರೆ ಅಲ್ಲಿ ಎಲ್ಲ ಗ್ರಾಮರಿನ ನಿಯಮ ಹಾಕಿದ್ದೀನಿ. ಅದಕ್ಕೋಸ್ಕರ ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ನಿಮ್ಗೆ ನಿಯಮ ಬೇಕಂದ್ರೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ತಗೊಳ್ಬೇಕು ನೀವು. ಓಕೆ, ಇನ್ನು ಸಮಾಸ ಇಲ್ಲಿ ಬಹುಆಯ್ಕೆಯಲ್ಲಿ ಬರೋದು. ನೋಡಿ, ಸಮಾಸ ಪದಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆದು ಬಿಟ್ಟು ನಿಮ್ಗೆ ಇಲ್ಲಿ ಯಾವುದು ಅಂತ ಹೇಳಿ ನೋಡ್ಬೇಕಾಗುತ್ತದೆ. ಓಕೆನಾ? ನೆಕ್ಸ್ಟ್ ನಿಮಗೆ ವಿಭಕ್ತಿ ಪ್ರತ್ಯಯ ಇರುತ್ತದೆ. ಹಳೆಗನ್ನಡದವರು ಇರ್ಬೋದು, ಹೊಸಗನ್ನಡದವರು ಇರ್ಬೋದು. ಆಮೇಲೆ ನಿಮಗೆ ಇದು ನಾಮಪದಗಳು ಇರುತ್ತದೆ. ಓಕೆ, ಆಮೇಲೆ ಕ್ರಿಯಾಪದಗಳು ಇರುತ್ತದೆ. ಓಕೆ, ಆಮೇಲೆ ಅರ್ಥ ವ್ಯತ್ಯಾಸ ಇರುತ್ತದೆ MCQ ಅಲ್ಲಿ. ಓಕೆ, ಸಮನಾರ್ಥಕ ಇರುತ್ತದೆ. ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಯಾವ್ಯಾವುದು ಅಂತ. ಆಮೇಲೆ ನಿಮಗೆ ಸಂಖ್ಯಾವಾಚಕ, ಈ ವಾಚಕಗಳನ್ನು ಕೂಡ ನಾನು ಕೇಳಿದ್ದೀನಿ ನಿಮಗೆ. ಓಕೆ, ಈ ರೀತಿ. ಆಮೇಲೆ ತತ್ಸಮ ತದ್ಭವ, ಅದು ಕೂಡ ನೋಡಿ ಯಾವುದು ಕರೆಕ್ಟು, ಕೊಡಲಿ ಕುಟೀರ ಕೊಡಲಿ ಯಾವುದು ಸರಿ ಹೊಂದುತ್ತದೆ ಅನ್ನೋದನ್ನು ನೀವು ಇದನ್ನ ನೋಡ್ಕೊಳ್ಬೇಕಾಗುತ್ತೆ. ಯಾವುದು ಸರಿ ಹೊಂದುತ್ತದೆ ಅನ್ನೋದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಎ ಮತ್ತು ಡಿ ಅಂತ ಹೇಳಿ ಈ ರೀತಿ ನೋಡ್ಕೊಳ್ಬೇಕು, ಆನ್ಸರ್ ಮಾಡಬೇಕಾಗುತ್ತದೆ. ಓಕೆ, ಹಾಗೆ ಇನ್ನು ಗುಂಪಿಗೆ ಸೇರಿದ ಪದವನ್ನು ನೋಡಿ. ಇಲ್ಲಿ ರೋಗ ರುಜಿನ, ಇದು ದುರಿಕ್ತಿ, ಜೋಡು ನುಡಿ ಅದರಲ್ಲಿ ಬರುವಂಥದ್ದು ಯಾವುದು ಸೇರಿಲ್ಲ ನೋಡ್ಬೇಕು. ಅನಂತರ 6ನೇದು ಸೂಚನೆಯಂತೆ ಉತ್ತರ ಬರೆಯಿರಿ. 5 ಮಾರ್ಕ್ಸ್. ಅಲ್ಲಿ ಯಾವ್ಯಾವುದಂತ ನಾನು ಹೇಳಿದ್ದೆ ನಿಮಗೆ. ಅಲ್ಲಿ ಒಂದು ಕಾಲ ಬರುತ್ತದೆ, ಇನ್ನೊಂದು ಕರ್ತರಿ ಕರ್ಮಿಣಿ ಪ್ರಯೋಗ ಬರುತ್ತದೆ, ಇನ್ನೊಂದು ಅರ್ಥರೂಪ ಕ್ರಿಯಾಪದದಲ್ಲಿರುವಂತ ಸಂಭಾವನಾರ್ಥಕ, ವಿದ್ಯಾರ್ಥಕ, ನಿಷೇಧಾರ್ಥಕ ಇರ್ಬೋದು. ಇನ್ನು ಗಾದೆಯ ಮಾತು ಬರುತ್ತದೆ ಈ ವಿಭಾಗದಲ್ಲಿ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ, ಅಥವಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇದೆಲ್ಲ ನಾನು ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿ ಹಾಕಿದ್ದೀನಿ. ಹಾಗೆ ನಮ್ಮ ಪರೀಕ್ಷಾ ಸುಗಮದಲ್ಲಿ ಕೂಡ ಇದೆಲ್ಲದೂ ಇದೆ ಮಕ್ಕಳೇ. ಈ ಒಂದು ಪುಸ್ತಕ ತೆಗೆದುಕೊಂಡ್ರೆ ನಿಮಗೆ 100ಕ್ಕೆ 100 ಅಂಕ ಸಿಗುತ್ತದೆ. ದಯವಿಟ್ಟು ತೆಗೆದುಕೊಳ್ಳಿ, ಹಿಂದೆ ಖರೀದಿ ಮಾಡಿ. ಬುಕ್ಸ್ ಆರ್ ಅವೈಲಬಲ್. ಗಾಸಿಗೊಳಿಸು, ಸ್ವಂತ ವಾಕ್ಯ, ಇದನ್ನೆಲ್ಲ ಹಾಕಿದ್ದೀನಿ ನಾನು. ಈ ಗಾದೆಯನ್ನು 1 ಮಾರ್ಕ್ಸ್ ಬರಿಬೇಕು, ಅದರ ಅರ್ಥ ಮಾತ್ರ ಬರಿಬೇಕು. ಓಕೆ, ಅನಂತರ ನೋಡಿ, ಅನಂತರ ನಿಮ್ಮ ಪಠ್ಯಪೂರಕದಿಂದ ಬರುವಂಥದ್ದು 5 ಪ್ರಶ್ನೆಗಳು. ಪಠ್ಯಪೂರಕದಲ್ಲಿ MCQ ಸಾಕಷ್ಟು ಹಾಕಿದ್ದೀನಿ ನಾನು ಈ ಬುಕ್ಸಲ್ಲಿ ಸಾಕಷ್ಟು ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಓಕೆ, ನೋಡಿ, ಇವೆಲ್ಲ ಪಠ್ಯಪೂರಕದಿಂದ ಬರುವಂತ MCQ ಆಗಿರುತ್ತದೆ.
ಅನಂತರ ವಿಭಾಗ ಬಿಗೆ ಹೋಗೋಣ. 40 ಇಲ್ಲಿ ಸೆಕ್ಷನ್ ಸಿ ಅಲ್ಲಿ ಮತ್ತು ಬರವಣಿಗೆ ಕೌಶಲ್ಯ 12 ಅಂಕಗಳು. ಮಕ್ಕಳೇ, ಬರವಣಿಗೆ ಕೌಶಲ್ಯ ಅಂತೂ ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕ ಪ್ಲಸ್ ನಮ್ಮ ಪರೀಕ್ಷಾ ಸುಗಮದಲ್ಲಿ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ಮಕ್ಕಳೇ. ಅದಕ್ಕೆ ನಿಮಗೆ 14ಕ್ಕೆ 12 ಅಂಕಕ್ಕೆ 12 ಅಂಕನೇ ಬರುತ್ತದೆ. ನಿಮಗೆ ಮನವಿ ಪತ್ರದಲ್ಲಿ ಬರೆಯುವಾಗ ಫ್ರಮ್ ಅಡ್ರೆಸ್ಸು ಗೆ ಅಡ್ರೆಸ್ಸು ಬರೆದ್ರೆ ಸಾಕು. ನಿಮ್ಮ ಪ್ಯಾಟ್ರನಿಗೆ 2 ಮಾರ್ಕ್ಸ್ ಇರುತ್ತದೆ, ಇನ್ನು ಬಾಡಿಗೆ 2 ಮಾರ್ಕ್ಸ್ ಇರುತ್ತದೆ, ಪ್ಲಸ್ 2 ಮಾರ್ಕ್ಸ್ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಬಂದಿರುತ್ತದೆ. ಓಕೆ, ಅದಕ್ಕೋಸ್ಕರ ಪ್ಯಾಟ್ರನ್ ಅನ್ನು ಯೂಸ್ ಮಾಡಿ. ಇಲ್ಲಿ ಬರವಣಿಗೆ ಕೌಶಲ್ಯದಲ್ಲಿ ನೀವು ಪ್ಯಾಟ್ರನ್ ಅಥವಾ ಹುದ್ದೆಗೆ ಅರ್ಜಿ, ಗುಮಸ್ತರ ಹುದ್ದೆಗೆ ಅರ್ಜಿ ಬರಿಬಹುದು, ಅರ್ಜಿ ಅಪ್ಲಿಕೇಶನ್. ಇಲ್ಲಿ ನೋಡಿ ವರದಿಲೂ ಅಷ್ಟೇ ಪ್ಯಾಟ್ರನ್ 2 ಮಾರ್ಕ್ಸ್, ಪ್ರಬಂಧಕ್ಕೂ ಅಷ್ಟೇ 2 ಮಾರ್ಕ್ಸ್. ಇದೆಲ್ಲ ನೀವು ಪ್ಯಾಟ್ರನ್ ಬಳಸಬೇಕಾಗುತ್ತದೆ ವಿದ್ಯಾರ್ಥಿಗಳು. ಓಕೆ, ಈ 3ರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಸೆಕ್ಷನ್ ಡಿ ಅಲ್ಲಿ 20 ಪಠ್ಯಗಳ ಅಧ್ಯಯನ 28 ಅಂಕಗಳು ಇರುತ್ತದೆ. 2-3 ವಾಕ್ಯ, 2 ವಾಕ್ಯದಲ್ಲಿ ಉತ್ತರಿಸಿ ಅಥವಾ 2-3 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಂದು ಗದ್ಯ, ಒಂದು ಪದ್ಯ, 2 ಪೂರಕ ಪಾಠ. ನೆನ್ಪಿಟ್ಕೊಳ್ಳಿ. ಫೈನಲ್ ಪೇಪರು ಸೇಮ್ ಹೀಗೆ ಇರುತ್ತದೆ. ಓಕೆ, 5-6 ವಾಕ್ಯದಲ್ಲಿ ಒಂದು ಗದ್ಯ, ಒಂದು ಪದ್ಯ. ಅದಕ್ಕೆ ನಮ್ಮ ಪ್ರಶ್ನೆ ಪತ್ರಿಕೆಯನ್ನು, ನಮ್ಮ ಪ್ರಶ್ನೆ ಕೋಟಿಯನ್ನು ತೆಗೆದುಕೊಳ್ಳಿ, ನಿಮಗೆ ಬಹಳ ಉತ್ತಮ ಆಗುತ್ತದೆ. ಸಂದರ್ಭ, ಒಂದು ಸಂದರ್ಭದಲ್ಲಿ 2 ಪದ್ಯ, 2 ಗದ್ಯ ಇರ್ತೈತಿ, ಯಾವುದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಸಂದರ್ಭ ಪದ್ಯದಲ್ಲಿ ಅಷ್ಟೇ 2 ಇರುತ್ತದೆ, ಒಂದು ಯಾವುದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಆಮೇಲೆ 14ನೇದು 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪದ್ಯದಿಂದ 2, ಗದ್ಯದಿಂದ 2 ಇರುತ್ತೆ, ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ. ಆಪ್ಷನ್ಸ್ ಇರುತ್ತದೆ. 8-10 ವಾಕ್ಯದಲ್ಲಿ ಪದ್ಯ 15ನೇ ಮಾರ್ಕ್ಸ್ ಲಾಸ್ಟ್. ಈ ಪ್ರಶ್ನೆ ಪತ್ರಿಕೆ 15 ಮುಖ್ಯ ಪ್ರಶ್ನೆಗಳು ಒಳಗೊಂಡಿರುತ್ತದೆ ಅಂತ ಹೇಳ್ತಾರಲ್ಲ, ಇದೇ ಮಾರ್ಕ್ಸ್ ಆಗಿರುತ್ತದೆ. ಆಮೇಲೆ ಒಂದರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. ಓಕೆನಾ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ನೋಡಿ, ಈ ಪ್ರಶ್ನಾ ಕೋಟಿ ಇದೆಯಲ್ಲ, ಪರೀಕ್ಷಾ ಸುಗಮ, ಈ ಕ್ವಶನ್ ಬ್ಯಾಂಕ್ ಅನ್ನು ನೀವು ತೆಗೆದುಕೊಂಡು ಬಿಟ್ರೆ ನಿಮಗೆ ಅಂಕ 100ಕ್ಕೆ 100 ಬರುತ್ತದೆ. ಇನ್ನು ಯಾವ ಪುಸ್ತಕದ ಅವಶ್ಯಕತೆಯೂ ಇರುವುದಿಲ್ಲ ನಿಮಗೆ. ಇದು ಒಂದೇ ಸಾಕು. CBSE ನಲ್ಲಿ ಅತ್ಯುತ್ತಮವಾದ ಪುಸ್ತಕ ಅಂದ್ರೆ ಅದು ಗ್ರಾಮರ್ ಪುಸ್ತಕ ಅಂತ ಹೇಳಿದ್ರೆ ಅದು ಕನ್ನಡ ವ್ಯಾಕರಣ ಸಿಂಗಾರ ಹಾಗೂ ಪ್ರಶ್ನಾ ಕೋಟಿ ಅಂದ್ರೆ ಪರೀಕ್ಷಾ ಸುಗಮ. ಈ ಎರಡನ್ನು ನೀವು ತೆಗೆದುಕೊಳ್ಬೇಕಂತ ಹೇಳಿದ್ರೆ ನೀವು ಶಾರದಾ ಪ್ರಕಾಶನಕ್ಕೆ ಹೋಗ್ಬೇಕು, ಅವೆರಡು ತಗೊಳ್ಬೇಕು, ನಿಮಗೆ 100ಕ್ಕೆ 100 ಅಂಕ ಬರುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ.